ಸ್ನೇಹಿತರೆ ನಮಸ್ಕಾರ. ಇಂದು ಒಂದು ಬ್ಯಾಕ್ ಪೇನು ಒಂಥರ ಮಿರಾಕ್ಯುಲಸ್ ಆಗಿ ಕ್ಯೂರ್ ಆಗಿರ್ತಕ್ಕಂಥ ಒಂದು ಉದಾಹರಣೆ. ಅದು ಅವ್ರ ಕೇಳೋಣ. ಅದು ಅವ್ರಿಗೆ L3, L4, L4, L5, L5, S1 ಈ 3 ಡಿಸ್ಕಸ್ ಇಶ್ಯೂಸ್ ಇತ್ತು. ನಿಮ್ಗೆ ಒಂದು ಫಿಲಿಮ್ ಅದನ್ನ ತೋರಿಸ್ತೀನಿ. ಇದರಲ್ಲಿ ವ್ಯೂ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಎಷ್ಟು 8 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಅವ್ರಿಗೆ ಹೆಂಗೆ ಕ್ಲಿಯರ್ ಆಯ್ತು ಅಂತಕ್ಕಂಥ ಹೆಂಗ್ ಕುಂಟಿ ನಡೀತಾ ಇತ್ತು ಅಂತಕ್ಕಂಥ ಒಂದು ಉದಾಹರಣೆನ ಟ್ರೀಟ್ ಮಾಡೋಣ ಅಂತ. ನಮಸ್ಕಾರ. ನಿಮ್ಮ ಒಂದು ಅನುಭವ ಮಾಡಿದ ಪರಿಚಯ. ಹೆಸರು ನೋವು ಬಂದ್ಬಿಟ್ಟು 8 ವರ್ಷದಿಂದ ಇತ್ತು. ಸುಮಾರು ಜನ ತೋರಿಸಿದ್ವಿ ಸರ್. ಆಂಧ್ರ, ತಮಿಳ್ನಾಡು ಎಲ್ಲ ಕಡೆ ಹೋಗ್ಬಿಟ್ಟು ಬಂದಿದ್ವಿ. ಎಲ್ಲೇನೂ ಕ್ಯೂರ್ ಆಗಿಲ್ಲ ನನಗೆ. ಇವಾಗ ಇದು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದೆ. ಅಲ್ಲಿ ತುಂಬಾ ಪೇನ್ ಇತ್ತು ಸರ್. ನನಗೆ ಮಾಡ್ಕೊಳ್ಳೋಕ್ಕೂ ಬರ್ತಾ ಇರ್ಲಿಲ್ಲ. ಇವಾಗ ನನಗೆ ಮೊದಲು ನಾನು ಟ್ರೀಟ್ಮೆಂಟ್ ತಗೊಂಡಿರೋದು 40% ನನಗೆ ಕ್ಯೂರ್ ಆಗಿದೆ ಸರ್. ನಡೆಯೋಕ್ಕೂ ಬರ್ತಾ ಇರ್ಲಿಲ್ಲ. ನಿಮಗೆ ಪ್ರಾಬ್ಲಮ್ ಯಾವ ತರ ಇತ್ತು? ಎಷ್ಟು ಸಿವಿಯರ್ ಆಗಿತ್ತು? ಏನೆಲ್ಲ ಕೆಲಸ ಮಾಡಕ್ಕಾಗ್ತಿಲ್ಲ? ಏನು ಕೆಲಸ ಮಾಡ ಬಟ್ಟೆ ಒಗಿಬೇಕಂದ್ರೆ ಕಷ್ಟ. ಇವಾಗ ಅಡಿಗೆ ಮಾಡ್ಬೇಕಂದ್ರೆ ನಾನು ಒಂದು 15 ನಿಮಿಷ 20 ನಿಮಿಷ ನಿಂತ್ಕೋಬೇಕಂದ್ರೂ ನಂಗೆ ಆಗ್ತಾ ಇರ್ಲಿಲ್ಲ. ತುಂಬಾ ಪೇನ್, ಹೇಳ್ಕೊಳಕ್ ಆಗಲ್ಲ ಆ ತರ ಪೇನ್. ಆರಾಮಾಗಿ ನಡೀತಾ ಇತ್ತು? ಮೆಟ್ಲು ಇಲ್ಲ ಸರ್, ತುಂಬಾ ಪ್ರಾಬ್ಲಮ್ ಇತ್ತು. ಮೆಟ್ಲು ನಾನು ಅತ್ತೆ ಇಳಿಬೇಕಂದ್ರೆ ನಾನು ಸಪೋರ್ಟ್ ತಗೊಂಡೆ ನಾನು ಹೋಗ್ತಾ ಇದ್ದೆ. ಪ್ರೆಸರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ನಾನು ಆರಾಮಾಗಿ ಒಂದೇ ಸತಿಗೆ ನಂಗೆ ಸ್ವಲ್ಪ ಆರಾಮಾಗಿ ಕಾಣಿಸ್ತದೆ. ಸ್ಟಾರ್ಟಿಂಗ್ ನಾನು ಸ್ವಲ್ಪ ಮೆಟ್ಟಿನ ಮೇಲೆ ಬಿಟ್ಟಿದ್ದೆ ಸರ್. ನಾನು ಹಾಲ್ಗೆ ಹೋಗಿದೆ ಸರ್. ಹಾಲ್ ಹೋಗಿರುವಾಗ ಒಂದೇ ಸತಿ ಸಡನ್ ಆಗಿ ಬಿಟ್ಬಿಟ್ಟೆ. ನಾನು ಬಿದ್ದಿರೋದ್ರಿಂದ ಆ ತರ ಪ್ರಾಬ್ಲಮ್ ಆಗಿರೋದು. ಸುಮಾರು ತರ ತೋರಿಸಿದ್ವಿ ಸರ್. ಕ್ಯೂರ್ ಆಗಿಲ್ಲ. ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಸರ್. ಹಂಗೆ ಆಪರೇಷನ್ ಮಾಡ್ಬೇಕು ನಾನು ಮಾಡ್ಕೊಂಡು ಆಪರೇಷನ್ ಮಾಡ್ಬೇಕಂತ ಇಲ್ಲ. ಮತ್ತೆ ಆಪರೇಷನ್ ಮಾಡ್ಕೊಂಡಿರುವಾಗ ಅವರು ಕಾಲ್ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಇಲ್ಲ ಮಾಡಿದ್ರೇನು ಕಾಲ್ ಗ್ಯಾರಂಟಿ ಇಲ್ಲ, ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಕಾಲ್ ಬರ್ಬೋದು ಬಂದಲ್ಲಿ ಇರ್ಬೋದು ಅಂತ ಹೇಳಿದ್ರು. ನಂಗೆ ಬೇಡ ಅಂತ ನಾನು ಮಾಡ್ಕೊಂಡಿಲ್ಲ. ನಂಗೆ 5 ವರ್ಷ ಆಗಿದೆ. 5 ವರ್ಷದಿಂದ ಹಂಗೆ 5 ವರ್ಷ ಕಂಟಿನ್ಯೂಸ್ ಇದೆ ತರ ಮಾತ್ರ ಮಾತ್ರ ತಗೊಂಡ್ರೆ ಒಂದು 2 hours 3 hours ಕಡಿಮೆ ಆಗ್ತಾ ಇತ್ತು. ಮತ್ತೆ ಅದೇ ತರನೇ ಇರ್ತದೆ. ಮತ್ತೆ ಲೆಗ್ ಫ್ರೀ ಅನ್ಸುತ್ತೆ. ಇಲ್ಲ ಲೆಗ್ ಫ್ರೀ ಅಂತ ನಡೆಯಕ್ಕೂ ಏನೋ ನಿಮ್ಗೆ ನೀವು ನಮ್ಮ ಹತ್ತಿರಗೆ ಹೆಂಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ. ಅವ್ಬಿಟ್ಟು ಒಂದು 10 ದಿವಸ ಆಯಿತು. ಅವತ್ತಿಂದ ನಾನು ಎಲ್ಲ ಲೊಕೇಶನ್ ಕೊಟ್ಟು ಫೋನ್ ಮಾಡಿದ್ವಿ. ನಂಬರ್ ಇತ್ತು. ಫೋನ್ ಮಾಡಿದ್ವಿ, ಮೇಡಮ್ ಈ ತರ ಬರ್ಬೋದು, ಪ್ರಾಕ್ಟೀಸರ್ ಇರ್ತಾರೆ, ಅವರೆಲ್ಲ ಮಾಡ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ಬಂದಿದ್ವಿ. ಅದಾದ್ಮೇಲೆ ಟ್ರೀಟ್ಮೆಂಟ್ ಆಯ್ತಲ್ಲ, ಅದಾದ್ಮೇಲೆ ನಿಮ್ಗೆ ತುಂಬಾ ಆರಾಮಾಗಿ ಕಾಣಿಸ್ತಾ ಇದೆ. 40% ಒಂದು ಸತಿಗೆ 40% ಕಡಿಮೆ ಕಾಣಿಸ್ತಾ. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ. ನಾನು ಎಷ್ಟೋ ಜಾಗ ಹೋಗಿದ್ದೀನಿ ಸರ್. ನಾನು ತಮಿಳ್ನಾಡು ಹೋಗಿದ್ದೀನಿ, ನಾನು ಆಂಧ್ರ ಹೋಗಿದ್ದೀನಿ, ಕರ್ನಾಟಕ ಹೋಗಿ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ. ನಾನು ಎಲ್ಲಿನೂ ಕಡಿಮೆ. ಇವಾಗ ಮುಂದೆ ಹೇಳೋದು ಮತ್ತೆ ಕುತ್ಕೊಂಡ್ರೆ ಚೆಕ್ ಹೋಗ್ಲಾಕಂತೆ ಬರ್ತಾ ಇಲ್ಲ. ಮತ್ತೆ ಕುತ್ಕೊಂಡೆ ಹೇಳೋದು ಅದನ್ನ ಒಂದು ಸ್ವಲ್ಪ ಕಾಲು ನಾನು ಬಂದಾಗ ಮೇಲೆ ಅಪ್ಪಾಗಿ ಬರ್ತಾ ಇದ್ದೀನಿ. ಸರಿ ತೋರಿಸಿ. ಎಡಗಡೆ ಕಾಲು ಎಡಗಡೆ ಫುಲ್ ಫುಲ್ ಎಡಗಡೆ ಬಲಗಡೆ ಕಣ್ಣು. ನೀವು ಆವಾಗಲೇ ಎಷ್ಟು 10 ಡಿಗ್ರಿ ನಾವು ಅದರಲ್ಲಿ ಎಷ್ಟು ಬರ್ತಾ ಇದೆ ಆಶ್ಚರ್ಯ ಆಗ್ತಾ ಇದೆ. ಬರ್ತಾ ಇರ್ಲಿಲ್ಲ ಮುಂಚೆ ಬರ್ತಾ ಇರ್ಲಿಲ್ಲ. ಇವಾಗ ಮುಂಚೆ ಎದ್ದೇಳ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ಸರ್.
ಮಕ್ಕಳ ಜೊತೆ ಯಾವ್ದಾದ್ರು ಮಾಡಿ ಈ ತರ ಬರ್ತಾ ಇರ್ಲಿಲ್ಲ ಸರ್. ನಿಜ ನಿಜ ಸರ್, ಈ ತರ ಬರ್ತಾ ಇರ್ಲಿಲ್ಲ. ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ನಿಜವಾಗ್ಲೂ. ಅದೇ ಮುಖ್ಯವಾಗಿ ಆಪರೇಷನ್ ಅಂತ ಹೇಳಿದಾಗ ಅದೇ ಯಾಕಂದ್ರೆ ಆಪರೇಷನ್ ಎರಡು ಥಿಂಗ್ಸ್ ಇರುತ್ತೆ. ಒಂದು ಹಣಕಾಸಿನ ಅಭಾವ ಇರುತ್ತೆ, ಪಾಕೆಟ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಜಿಮ್ಗೆ. ಇನ್ನೊಂದು ಅದನ್ನ ಮಾಡಿದಾಗ ಅದು ಹೆಂಗೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತಾ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಂಗೆ ಉಳಿದಿರುತ್ತೆ. ಅದಕ್ಕೆ 50-50 ಅಂತಾನೆ ಇರುತ್ತೆ. ಸಪೋಸ್ ಇಂಪ್ಲಿಮೆಂಟ್ ಆದ್ರೆ ಚೆನ್ನಾಗಾದ್ರೆ ಆಗ್ಬಿಡ್ಬೋದು, ಚೆನ್ನಾಗಿಲ್ಲ ಅಂತಂದ್ರೆ ಲೈಕ್ ಕಾಲ್ ಬರೋಲ್ಲ ಯಾವ ತರ. ಇವಾಗ ಆಪರೇಷನ್ ಮಾಡ್ತೀವಿ, ಮಾಡಿದ್ರೆ ನಿಮ್ಗೆ ಕಾಲ್ ಗ್ಯಾರಂಟಿ ನಾವ್ ಹೇಳಕ್ ಆಗಲ್ಲ ಅಂತ ಹೇಳ್ತೀವಿ. ಆಂಧ್ರದಲ್ಲಿ ಹೇಳಿದ್ರು ಸರ್, ಮತ್ತೆ ಇನ್ನೊಂದ್ ಕಡೆ ಹೋಗಿದ್ವಿ, ಅಲ್ಲಿನೂ ಹೇಳಿದ್ರು. ಎರಡು ಕಡೆನೂ ಹಂಗೆ ಹೇಳಿದ್ರು. ಒಂದು ರಿಲೇಷನ್ ಆಗ್ತಾರೆ, ಅವ್ರದ್ದು ನೋವು ಅವ್ರು ನೋಡಿ ನಾವು ಅವ್ರ ನೋವು ನೋಡಕ್ಕಾಗಲ್ಲ. ಅವ್ರು ನಮ್ಗೆ ಒಂದು ಟೈಮಲ್ಲಿ ಹೆಲ್ಪ್ ಮಾಡಿ ನಮ್ಗೆ ಪ್ಯಾರಲೈಸಿಸ್ ಆಗಿದೆ. ಪ್ಯಾರಲೈಸಿಸ್ ಆಗಿರ್ಬೇಕಾದ್ರೆ ನಮ್ಗೆ ಹೆಲ್ಪ್ ಮಾಡಿದ್ರು. ನಾವು ಅವ್ರನ್ನ ಒಳ್ಳೇದು ಮಾಡ್ಬೇಕನ್ನೋ ಇಚ್ಛೆ ಇತ್ತು. ನಾವು ನಮಗೆ ಯೂಟ್ಯೂಬಲ್ಲಿ ನನಗೆ ಕಳಿಸಿದ್ರು, ಈ ತರ ಬಂದಿದೆ ನೋಡಿ ನೋಡ್ಬಿಟ್ಟು ಹೋಗಿ ಬರೋಣ ಆಗ್ಬಿಟ್ಟು ಸುಮಾರು ಒಂದು 2 ವಾರದಿಂದ ನಂಗೆ ಹಿಂಸೆ ಮಾಡ್ತಾರೆ. ನಾನು ಎಷ್ಟು ಕಾಸ್ಟ್ ಆಗುತ್ತೆ ಗೊತ್ತಿಲ್ಲ, ನಮಗೆ ದುಡ್ಡು ಎಷ್ಟು ಆಗುತ್ತೆ ಹೇಳಕ್ಕಾಗಲ್ಲ. ಫಸ್ಟ್ ಕನ್ಸಲ್ಟ್ ಮಾಡ್ಕೊಳ್ಳೋಣ, ಕನ್ಸಲ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಸ್ಟೆಪ್ ತಗೊಳ್ಳೋಣ. ಏನ್ ಹೇಳ್ತಾ ಹೋಗ್ಬಿಟ್ಟು ಮಾತಾಡ್ಕೊಂಡು ಅವ್ರು ಏನ್ ಸೊಲ್ಯೂಷನ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಮಾಡೋಣ. ಏನಾರ ಒಂದ್ ಮಾಡ್ತಿದ್ರು ನಮ್ ಜೊತೆ ಯಾವ್ದು ಹಣಕಾಸಿನ ಚಿಂತೆ ಏನಾಗುತ್ತೆ ನಮ್ಗೆ ನಾವ್ ಹೆಂಗಾಗುತ್ತೆ ನಾವು ಮಾಡ್ತೀವಿ. ಅದೇ ನೀವ್ ನಮ್ಗೊಂದು ಒಳ್ಳೆ ಡಾಕ್ಟರ್ ತೋರಿಸಿದ್ಮೇಲೆ ನಾವು ಒಂದು ಒಳ್ಳೆ ಡಾಕ್ಟರ್ ತೋರಿಸ್ಕೊಂಡು ನಾನ್ ಜವಾಬ್ದಾರಿ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ಏನು ಆಗಿದೆ ಅಂತೆಲ್ಲ ತಿಳ್ಕೊಂಡು ಅವ್ರ ರಿಪೋರ್ಟ್ ಏನೋ ಇದೆ ರಿಪೋರ್ಟ್ ತಗೊಂಡು ಅವ್ರು ತೋರಿಸ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅನ್ನೋ ಯೋಚನೆ ಮಾಡ್ಬಿಟ್ಟು ಮಾಡ್ತಾ ನಾವು ಬಂದಿದ್ವಿ. ಆದ್ರೆ ಇಲ್ಲಿ ಬಂದ ಮೇಲೆ ಮತ್ತೆ ಮಿರಾಕೆಲ್ಲ ಆಯ್ತು ನಮ್ಗೆ. ಯಾಕಂದ್ರೆ ಅವರು ಒಂದು ಡಾಕ್ಟರ್ ಹೇಳಿದ್ದು ನಮ್ಗೆ ಒಂಥರ ಮನಸ್ಸಿಗೆ ತುಂಬಾ ಸಂತೋಷ ಅಂತ ಹೇಳಿದ್ರೆ, ಆ ಡಾಕ್ಟರ್ ಅಷ್ಟೊಂದು ಎಷ್ಟು ಡಾಕ್ಟರ್ ಮಾತಾಡ್ತೀನಿ, ಆದ್ರೆ ಅವರು ಮನ್ಸು ಬಿಚ್ಚಿ ಯಾವತ್ತೂ ಮಾತಾಡಕ್ ಹೋಗಲ್ಲ. ಆದ್ರೆ ನಿಮ್ಮ ಹತ್ರ ಬಂದ ನಾನು ನೀನ್ ಮಾತಾಡಿದ್ದು ಒಂದು ಮನ್ಸು ನನಗೆ ಒಂಥರ ಒಂಥರ ತಂದೆ ಸಮಾನ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಸಮಾನ ಆಗಿರ್ಬೋದು. ಆ ತರ ನನ್ನ ಒಂದು ಮಾತಾಡಿದ ಒಂದು ಇದರಿಂದ ನೋಡಿದ್ಮೇಲೆ ಎಲ್ಲೋ ಬೆಟರ್ ಆಗ್ಬೋದು ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡು ಕನ್ಸಲ್ಟ್ ಮಾಡಿದೆ. ಅವ್ರು ಟ್ರೀಟ್ಮೆಂಟ್ ಕೊಟ್ಟರು. ಆ ಟ್ರೀಟ್ಮೆಂಟ್ ಕೊಟ್ಟಿದ್ಮೇಲೆ ಸುಮ್ಮನೆ ನೋಡ್ತಾ ಇದ್ದೆ. ಆ ಪೊಸಿಷನ್ ನೋಡಿದ್ಮೇಲೆ ಎಷ್ಟೋ ಪರವಾಗಿಲ್ಲ. ಆದ್ರೂ ನನ್ನಿಂದ ಇನ್ನು 3 ದಿನಕ್ಕೆ ಒಳ್ಳೇದಾಗಬೇಕು. ಅವ್ರ ಡಾಕ್ಟರ್ ಮನಸ್ಸಲ್ಲಿ ಏನಿದೇನೋ ಸಮಾಜ ನಾನು ಕಲ್ತಿರೋ ವಿದ್ಯೆನ ಸಮಾಜ ಸೇವೆಗೋಸ್ಕರ ಬಡವರಿಗೋಸ್ಕರ ನಾವು ಮಾಡ್ಬೇಕಂತ ಒಂದು ಇಚ್ಛೆ ಇದೆ. ಅದೇ ತರ ಆಗ್ಲಿ ನನ್ ಕೈಲಿ ಆದಷ್ಟು ಒಂದು ಪೇಷಂಟ್ ನ ಬಡವ್ರನ್ನ ನಾನು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಬೇಕು. ಅವ್ರ ಲಕ್ಷಾಂತರ ರೂಪಾಯಿ ಮಾಡಕ್ ಆಗದು, ಏನೋ ಒಂದು ಸ್ವಲ್ಪ ನಾರು ಬ್ಲಡ್ ಆದ್ರೆ ನನ್ನಿಂದ ಒಂದು ಒಳ್ಳೇದಾಗುತ್ತೆ. ಅವರು ನನ್ನ ಒಂದು ಜ್ಞಾಪನವಾಗಿ ಇಟ್ಕೊಂಡು ಒಂದು ನಮ್ಮ ರಿಲೇಶನ್ಶಿಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕೈಯಾಗಿ ಬೇಡ್ಕೊತಾ ಇದ್ದೀನಿ. ತುಂಬಾ ಇದೇ ತರ ನಮ್ಮ ರಿಲೇಶನ್ಶಿಪ್ಗಳನ್ನ ಒಳ್ಳೇದ್ ಮಾಡಿದ್ರೆ ಈ ತರ ಯೂಟ್ಯೂಬ್ ಅಲ್ಲಿ ನೀವು ಮಾಡ್ತಾ ಇದ್ರ ನಮ್ಮನ್ನ ನೋಡಿ ಎಂಕರೇಜ್ ಆಗಿ ಇನ್ನ ಸಾವಿರ ಜನ ಇದ್ದಾರೆ ಈ ಪ್ರಾಬ್ಲಮ್ ಇಂದ. ಆ ಪ್ರಾಬ್ಲಮ್ ಇಂದ ನಮ್ಮ ಮಿಸಸ್ ಇದೆ, ಆಪರೇಷನ್ ಮಾಡಿಸಿದೀವಿ. ಆಪರೇಷನ್ ಮಾಡಿದ್ರೆ ಇವತ್ತು ನಮ್ಮ ಮಿಸಸ್ಗೆ ಕ್ಯೂರ್ ಆಗ್ದಂಗೆ ಇವತ್ತು ಒದ್ದಾಡ್ತಾ ಇದೀನಿ ನಾನೇ ಅದಕ್ಕೆ ನಿದರ್ಶನ. ಸೊಟ್ಟನೋಗೆ ಬ್ಲಡ್ ಆಗಿತ್ತು ಅದ್ರಲ್ಲಿ ಜೆಲ್ ವೈದ್ಯ ಬಂದ್ಬಿಟ್ಟು ಆಪರೇಷನ್ ಮಾಡಿ ತೋರಿಸಿದ್ರು. ಆದ್ರೆ ಇವತ್ತು ಕೆಳಗಡೆ ಕೂತ್ಕೊತಾ ಇಲ್ಲ, ಎದಳಕ್ ಆಯ್ತಾ ಇಲ್ಲ, ಆದ್ ಬಟ್ಟನೋಗಿದೆ. ಫಸ್ಟ್ ಇವ್ರು ಬೆಟ್ಟ ಆದ್ಮೇಲೆ ನಮ್ಮ ಮಿಸಸ್ ಕರ್ಕೊಂಡ್ಬಂದು ಅವ್ರು ತೋರಿಸ್ಬಿಟ್ಟು ಕನ್ಸಲ್ಟ್ ಮಾಡ್ಕೊಂಡು ನಮ್ಮ ಸಿಸ್ಟರ್ ಹತ್ರ ಆಗಿದೆ. ಇವತ್ತು ನಮ್ ಕೈಯಿಂದ 10 ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತ ನಮ್ಮ ಇಚ್ಛೆ ಇದೆ. ಅದೇ ತರ ಆಗ್ಲಿ ಡಾಕ್ಟರ್ ಮಾರ್ಗದರ್ಶನದಿಂದ 100 ಜನ ಅವರೇ ದೇವತರ ಬಂದಿದ್ದಾರೆ. ಅದು ಎಷ್ಟೋ ಜನ ಸರ್ ಇವರಿಗೆ ನಾನು ನೋಡ್ಬೇಕಾದ್ರೆ ಅವರು ಮಲ್ಕೊಳಕ್ಕಾಗ್ರೆ ಕಣ್ಣ ನೀರ್ ಆಗ್ತಾ ಇದ್ರು, ಮಲ್ಕೊಳಕ್ ಆಗ್ತಾ ಇಲ್ಲ. ನಾನು ಕರ್ಕೊಂಡು ಹೋಗಿ ಎಲ್ಲಾರು ಕರ್ಕೊಂಡು ಆಪರೇಷನ್ ಮಾಡಿದ್ರು. ನನ್ನ ಮನ್ಸಿಗೆ ಬಂದಿತ್ತು, ಆದ್ರೂ ಅವ್ರ ಕೈಯಲ್ಲಿ ಆಗ್ತಾರೆ ಹಿಂಗೆ ನೋಡೋಣ ಇವ್ರು ನೋಡೋಣ ಅಂತ ಹೇಳ್ಬಿಟ್ಟು ಅವರೇ ಒಂದ್ ಕಳ್ಸಿದ್ಮೇಲೆ ನಾವು ಯೋಚನೆ ಮಾಡಿದೆ ಅಲ್ಲಿ ಹೋಗಿ ಅದು ಬೆಟ್ಟ ಆಗುತ್ತಾ ಇಲ್ವಾ
ಅನ್ನೋದು ಮನಸ್ಸಲ್ಲಿ ನಮ್ಗೆ ತಳಮಳ ಇತ್ತು. ಅದು ಒಂದು ದೇವ್ರ ಇಚ್ಛೆಯಿಂದ ಒಂದ್ಸರಿ ನೋಡ್ಕೊಂಡೆ ಬಂದ್ಬಿಡೋಣ, ಅವ್ರು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರ, ಅಲೋಪತಿನ ಇಲ್ಲ ಆಯುರ್ವೇದಿಕ ಯಾವ ತರ ಮಾಡ್ತಾರೆ ಗೊತ್ತಿಲ್ಲ. ಆದ್ರೂ ಒಂದ್ಸರಿ ಬಂದು ಇಲ್ಲಿ ನೋಡೋಣ. ಆದ್ರೂ ಡಾಕ್ಟರ್ಸ್ ಇವತ್ತು ಸಿಗೋದಿಲ್ಲ, ಶುಕ್ರವಾರ ಶನಿವಾರ ಭಾನುವಾರ ಸಿಗ್ತಾ ಅಂತ ಹೇಳಿದ್ರು. ಆದ್ರೂ ನಂದು ಬೇರೆ ಕೆಲಸ ಇದಕ್ಕೋಸ್ಕರ ಹೇಗೆ ಶುಕ್ರವಾರ ನಾನು ಇದು ಮಾಡೋದು ಏನ್ ಮಾಡೋದು ನಾನು ಸ್ವಲ್ಪ ಇವತ್ತು ಸಚಿನ್ ಡಾಕ್ಟರ್ ಏನೋ ಸಿಗ್ತಾ ಅಂತ ಹೇಳಿದ್ರು. ಅದ್ರ ಕನ್ಸಲ್ಟ್ ಮಾಡ್ಕೊಂಡು ಎಷ್ಟಾಗುತ್ತೆ ಕನ್ಸಲ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಮ್ ಶುಕ್ರವಾರಕ್ಕಷ್ಟೇ ಬರೋಣ ಅಂತ ಪೇಷಂಟ್ ಮಾಡ್ಕೊಂಡು ನಾನು ಬಂದಿದ್ದೆ. ಆದರೆ ಬಂದಿದ್ದೆ ಒಂಥರ ಮಿರಾಕಲ್ ಆಗೋಗುತ್ತೆ. ಭಗವಂತ ಎಲ್ಲೋ ಒಂದ್ ಜಾಗದಲ್ಲಿ ದೇವ್ರ ರೂಪದಲ್ಲಿ ಡಾಕ್ಟರ್ ರೂಪದಲ್ಲಿ ಬಂದ್ಬಿಟ್ಟು ನಮ್ಗೆ ಒಳ್ಳೇದ್ ಮಾಡಿದ್ದಾನೆ. ಅದು ಟ್ರೀಟ್ಮೆಂಟ್ ಕೊಟ್ಟಿದ್ಮೇಲೆ ಎಷ್ಟೋ ಪರವಾಗಿಲ್ಲ. ಆ ನಗು ಮುಖ ಲೈಫ್ ಅಲ್ಲಿ ಎಷ್ಟೋ ದುಃಖ ಇರೋ ಒಂದು ವ್ಯಕ್ತಿಗಳಿಗೆ ಪೇಷಂಟ್ಸ್ ಗಳಿಗೆ ನಗು ಮುಖವಾಗಿರ್ಲಿ, ಅವರಿಂದ ಇನ್ನ 100 ಜನ ಅವ್ರ ಆದರ್ಶವಾಗಿರ್ಲಿ, ಅವ್ರ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಲೇ ಬಿಟ್ಟು ನಾನು ದೇವರಲ್ಲಿ ಕಳೆಕಳೆಯಾಗಿ ನಾನು ಹೇಳ್ಕೊಡ್ತೀನಿ. ಇವ್ರದ್ದು ಇಲ್ಲಿ L5S1, L4, L5S1, L4, L4, L3, L4 ಈ 3 ಡಿಸ್ಕು ಇವ್ರಿಗೆ ಲೈಕ್ ಒಂಥರ ಬಲ್ಜ್ ಆಗಿದೆ, ಮೈಲ್ಡ್ ಆಗಿದೆ. ಇದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರ ಮನೆಯಲ್ಲಿ ಫ್ಯಾಟೇ ಜಾಸ್ತಿ ಇದೆ, ಮಸಲ್ಸ್ ಇಲ್ಲ. ಮಸಲ್ಸ್ ನ ಬೆಳೆಸೋದಕ್ಕೆ ಕೆಲವು ಮೆಡಿಕೇಶನ್ಸ್ ಅದೆಲ್ಲ ಯೂಸ್ ಮಾಡ್ತಾರೆ, ಕೆಲವು ಸಪ್ಲಿಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ರಿಕವರಿ ಆಗ್ತಾರೆ. ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮ ಸಮಸ್ಯೆ ಮೂಲ, ಯಾಕಂದ್ರೆ ವೈದ್ಯ ಆಗಿರೋರಿಗೆ ಮುಖ್ಯವಾಗಿ ಕಾರಣ ಕಾಯಿಲೆ ಮತ್ತೆ ಕಾಯಿಲೆ ಕಾರಣ ಕಂಡುಹಿಡಿಬೇಕು. ಅದು ಕಂಡುಹಿಡಿತಾರೆ ಇದೆಲ್ಲ ಇದೆ. ಪ್ರತಿಯೊಂದಕ್ಕೂ ಮಾಡ್ತಾನೆ ವ್ಯಕ್ತಿ ಬಾಧೆ ಅಲ್ಲಿ ಎಷ್ಟಾಗಿದೆ ಎಲ್ಲ ಬಾಧೆಗಳು ಕಂಡುಹಿಡಿಬೇಕು. ಕಂಪ್ಲೀಟ್ ಆಗಿ ನಿಮ್ದು ತುಂಬಾ ಸಂತೋಷ. ಹೆಸರು ಮಾಡಿರಲ್ಲ ಮಿರಾಕಲ್ ಗಾಡ್ ಇಸ್ ಎಲ್ಲಿ ಬೇರೆ ಅಂತಂದ್ರೆ ರೂಪಲ್ಲಿ ಬಂದಿದ್ದಾರೆ. ನಮ್ಮ ಯೂಟ್ಯೂಬ್ ಸರ್ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ನೋಡ್ತಾರೆ, ಎಷ್ಟೋ ಜನ ಫೇಕ್ ಅಂತ ಹೇಳಿರ್ಬೋದು, ಆಯ್ತಾ, ಏನೋ ಒಂಥರ ಹೇಳ್ಕೊಂಡು ಇದನ್ನ ಅಡ್ವರ್ಟೈಸ್ ಮಾಡ್ಕೊಂಡು ಇವ್ರು ಬೆಳಿಬೇಕು ಅನ್ನೋದಕ್ಕೋಸ್ಕರ ಮಾತಾಡ್ಬಿಟ್ಟು ಇವಾಗ ತಿಳ್ಕೊಂಡಿರ್ತಾರೆ. ಆದ್ರೆ ಎಲ್ಲಾನು ಒಂದೇ ತರ ಇರೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ನಾನು ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡಿಸಿ ಆ ಬೆಟ್ಟದಕ್ಕೋಸ್ಕರ ಇದನ್ನು ನಾನೇ ಅವರು ಕೇಳಿದ್ರು ನಮ್ಗೆ ಏನಂದ್ಬಿಟ್ಟು ನಾನು ತಗೋಬೋದ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ನಮ್ಮ ಪೇಷಂಟ್ಗೆ ಕೇಳಿದೆ, ತಗೊಳ್ಳಿ ಅಂದ್ಬಿಟ್ಟು ಕೇಳಿದ್ರು. ಯಾಕಂತಂದ್ರೆ ಇವರಿಂದ ಇನ್ನೊಂದು 10 ಜನಕ್ಕೆ ಆದರ್ಶ ಆದ್ರೆ ಒಳ್ಳೇದಾದ್ರೆ ಅವ್ರು ಚೆನ್ನಾಗಿರ್ತಾರೆ, ನಗು ಮುಖವಾಗಿರ್ತಾರೆ, ಅವ್ರ ಸಂಸಾರದಲ್ಲೂ ಅವ್ರು ಚೆನ್ನಾಗಿರ್ತಾರೆ. ಅವ್ರ ಹೆಸರು ಹೇಳ್ಕೊಂಡು ರಾಕೇಶ್ ಡಾಕ್ಟ್ರು ನಮ್ಮನ್ನು ಇಷ್ಟ ಬೆಟ್ಟು ಮಾಡಿದ್ರು. ಜನ ಡಾಕ್ಟರ್ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ದುಡ್ಡೋಸ್ಕರ ಇರ್ಬೋದು, ದುಡ್ಡು ಇರೋಕ್ಕೋಸ್ಕರ ಇರ್ಬೋದು. ಆದ್ರೆ ದುಡ್ಡು ಇದ್ರಕ್ಕೋಸ್ಕರನೇ ಅವ್ರು ಬಡವರಿಗೋಸ್ಕರ ಒಂದು ಸಮಾಜ ಸೇವೆ ಮಾಡ್ಕೊಂಡು ನಾನು ಕನ್ಸಲ್ಟ್ ಮಾಡ್ಬೇಕಾದ್ರೆ ಅವ್ರು ಮಾತಾಡ್ತಾರೆ, ಸರ್ ನಮ್ಮ ತಾಯಿಗೆ ಈ ತರ ಆಗಿತ್ತು, ಮೊದಲು ಅಥವಾ ಮಾಡಿರ್ಬೋದು, ತಪ್ಪು ಆಗಿರ್ಬೋದು, ತಪ್ಪಾಗಿದೆ ಅಂದ್ಬಿಟ್ಟು ಯಾವಾಗಲೂ ತಪ್ಪು ಮಾಡಕ್ ನಮ್ ಕೇಳಿ ಆಗೋದಿಲ್ಲ. ಆದ್ರೂ ಅವರು ನಮ್ಮ ತಾಯಿ ನಮ್ಗೆ ಈ ತರ ಆಗಿದ ತಕ್ಷಣ ನಾನು ನಮ್ ತಾಯಿ ಒಳ್ಳೇದಾಗಿದ ತಕ್ಷಣ ನಾನು ಇದೇ ತರ ನಾನು 100 ಜನಕ್ಕೆ ಮಾಡ್ಬೋದು ಅನ್ನೋಕ್ಕೋಸ್ಕರ ಪ್ರಯತ್ನದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ತುಂಬಾ ತುಂಗೆ ನಂಗೆ ಹಾರ್ಟ್ ಅಲ್ಲಿ ಟಚ್ ಆಯ್ತು. ತುಂಬಾ ಚೆನ್ನಾಗಿ ಅವರು ಮಾತಾಡಿದ್ರು. ಅವರೇ ಒಂದು ಘಾಟ್ ತರ ಬಂದಿದ್ದಾರೆ ಅನ್ನಿಸ್ತು. ಇಲ್ಲ ನೀವು ಘಾಟ್ ತರ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಬೆಟರ್ ಮಾಡಿದ್ರಲ್ಲ, ಆ ಸಂತೋಷ ನನಗೆ ಇನ್ನ 100 ಜನಕ್ಕೆ ನನ್ನ ಕೈಯಿಂದ ಪೇಷಂಟ್ಸ್ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಭರವಸೆ ಕೊಟ್ಟು ನಿಜ. ಅವ್ರು ಎಲ್ಲೋ ಕಡೆ ಎಷ್ಟೋ ಕಡೆ ಹೋಗಿರ್ಬೋದು, ಅವ್ರ ಆಪರೇಷನ್ ಹೇಳಿರ್ಬೋದು. ನೀವು ಆಪರೇಷನ್ ಮಾಡ್ಕೊಳಕ್ ಹೋಗ್ಬೇಡಿ, ರಾಕೇಶ್ ಸರ್ ಹತ್ರ ಬನ್ನಿ, ಅವ್ರ ಹತ್ರ 100% ಕ್ಯೂರ್ ಆಗುತ್ತೆ. ನಾನು ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ಗೆ ತುಂಬಾ ನೋವು ಹೇಳ್ಕೊಳಕ್ ಆಗಲ್ಲ, ಆ ತರ ನೋವಿತ್ತು. ಇಲ್ಲಿ ಬಂದ್ರೆ ಮಾತ್ರ 100 ಇಲ್ಲ 1000% ಕಡಿಮೆ ಆಗುತ್ತೆ. ನಮಸ್ಕಾರ. ಇವತ್ತು ಮೊನ್ನೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ದಿವ್ಯಾ
ಓಕೆ, ಮೊನ್ನೆ ದಿನ ಬಂದಿದ್ರು, ಅವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ವಿ. ಬಟ್ ಕೊಟ್ಟ ತಕ್ಷಣ ಅವ್ರಿಗೆ 40% ಬೆಟರ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ನೋಡೋಣ ಮತ್ತೆ ಇನ್ನೊಂದು ಬೆಟರ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ವಿ. ಸೊ ಇವತ್ತು ಬೆಳಗ್ಗೆ ಬಂದಿದ್ರು. ಬಂದಾಗ ಅವ್ರಿಗೆ ಅನುಭವ ಹೇಗಿತ್ತು ಅಂತ, ಪೈನಲ್ಲಿ ಯಾವ ಥರ ಇತ್ತು ಅಂತ ಅವ್ರಿಗೆ ಕಂಪ್ಲೀಟಾಗೆ ಕ್ಲಿಯರ್ ಆಗಿತ್ತು. ಇವತ್ತು ಬೆಳಗ್ಗೆ ಬಂದಾಗ 100% ಪೈನೇ ಇರಲಿಲ್ಲ, ಕಂಪ್ಲೀಟಾಗೆ ಗುಣ ಆಗಿದೆ. ಆ ಪೈನ್ ಆಗಲಿ, ಬದುಕಿಗೆ ನೋವು, ಸೊಂಟ ನೋವು, ಮತ್ತೆ ಕಾಲುಗಳು ಬರ್ತಾ ಇದ್ದು, ಕಾಲು ಎತ್ತೋದೆಲ್ಲ ಕಂಪ್ಲೀಟ್ ಆರಾಮಾಗಿದೆ. 2 days ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಸೊ ಅದನ್ನ ಅವ್ರದ್ದು ಯಾವ ಥರ ಇತ್ತು ಅಂತ ನಾನು ನನಗೆ ಕೊಟ್ಟಿರೋದ್ರಿಂದ 40% ಕಡಿಮೆ ಆಯ್ತು. ಮನೆ ಹೋಗಿರುವಾಗ ನಂಗೆ 100% ಕಡಿಮೆ ಆಗ್ತದೆ ಸರ್. ನಂಗೆ ಎಲ್ಲಿನೂ ಈ ತರ ಧೈರ್ಯ ಕೊಟ್ಟಿಲ್ಲ, ಎಲ್ಲಿ ನೋಡ್ಕೊಂಡ್ರೇನು ಟ್ರೀಟ್ಮೆಂಟ್ ತಗೊಂಡ್ರೇನು ಎಲ್ಲಿ ಕಡಿಮೆ ಆಗಿಲ್ಲ. ಇನ್ನ ಜಾಸ್ತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ. ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಜಾಸ್ತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಬಟ್ ನಿಮ್ ಕಡೆ ಬಂದಿರೋದ್ರಿಂದ ಎಲ್ಲ ಕ್ಯೂರ್ ಆಗಿದೆ. 100% ಕಡಿಮೆ ಆಗಿದೆ. ನಡೆಯೋಕ್ಕೂ ಎಲ್ಲದಕ್ಕೂ ನನಗೆ ತುಂಬಾ ಅನುಕೂಲ ಆಗಿದೆ. ಸೊ ನೀವು ಬೆಳಗ್ಗೆ ಬಂದಾಗ ನೀವು ಕಂಪ್ಲೀಟ್ ಆಗಿ ಪೈನು ಇಲ್ಲ ಅಂತ ಹೇಳಿದ್ರು. ಆದ್ರೆ ಯಾಕೋ ಅವರೇ ಹೇಳಿದ್ರು ಒಂದು ಇಂಜೆಕ್ಷನ್ ಹಾಕ್ಬಿಡಿ, ಮತ್ತೆ ಕಂಪ್ಲೀಟ್ ಆಗಿ ಏನು ಮತ್ತೆ ಬರ್ದಂಗಿಲ್ಲ ಅಂತ. ಸೊ ಹಾಗಾಗಿ ಒಂದು ಇಂಜೆಕ್ಷನ್ ಮಾಡ್ತಾ ಇದ್ವಿ ಪ್ರಾಪರ್ ಆಗಿ. ಮತ್ತೆ ಅವ್ರು ಬ್ಲಡ್ ಟೆಸ್ಟ್ ಮಾಡಿದ್ವಿ. ಬ್ಲಡ್ ಟೆಸ್ಟ್ ಮೊನ್ನೆ ಸಾಂಬಾರ್ ಕೊಟ್ಟಿದ್ರು. ಅದರಲ್ಲಿ ಆ ರಿಪೋರ್ಟ್ ಅಲ್ಲಿ ನೋಡಿದ್ವಿ, ಕೆಲವು ಮಾತ್ರ ಸ್ವಲ್ಪ ಚೇಂಜಸ್ ಇತ್ತು. ಯಾವ್ದು ಇಲ್ಲ, ಎಲ್ಲರಿಗೂ ವಿಟಮಿನ್ ಡಿ ಕಮ್ಮಿ ಇರುತ್ತೆ, ಕೆಲವು ಸ್ವಲ್ಪ ಚೇಂಜಸ್ ಇತ್ತು. ಆ ಚೇಂಜಸ್ ನ ಕರೆಕ್ಷನ್ ಮಾಡ್ಕೊಂಡ್ರಿಂದ ಅವ್ರಿಗೆ ಇದಾಗುತ್ತೆ. ಮುಖ್ಯವಾಗಿ ಹೇಳೋದು, ಲಾಸ್ಟ್ ಅವ್ರಿಗೆ 8 ವರ್ಷದಿಂದ ಪೇನ್ ಬಂದಾಗ ಆಲ್ಮೋಸ್ಟ್ ಪೇನ್ ಕಿಲ್ಲರ್ ತಗೊಂತಾನೆ ಹೋಗಿದ್ದಾರೆ. ಪೇನ್ ಕಿಲ್ಲರ್ ತಗೊಂತಾನೆ ಹೋಗ್ಬಿಟ್ಟು ಅವ್ರಿಗೆ ಇವಾಗ ಮತ್ತೆ ಬೇರೆ ಪ್ರಾಬ್ಲಮ್ ಆಗ್ಬಾರ್ದು. ಇವಾಗ ನಿಮಗೆ ಕಿಡ್ನೀಸ್ ಎಲ್ಲ ವೀಕ್ ಆಗ್ಬೋದು, ಲಿವರ್ ವೀಕ್ ಆಗ್ಬೋದು. ನಿಮ್ಗೆ ಯಾರಿಗೆ ಪೇನ್ ಇದ್ರು ಕೂಡ ಪೇನ್ ಕಿಲ್ಲರ್ ಓವರ್ ಯೂಸ್ ಮಾಡ್ಬೇಡ್ರಿ. ನಾವು ಕೂಡ ಇಲ್ಲಿ ಪೇನ್ ಕಿಲ್ಲರ್ ಸಿಗರೇಟ್ಸ್ ಯಾರು ನಾವು ಅಡ್ವೈಸ್ ಮಾಡೋದಿಲ್ಲ. ಅದೆಷ್ಟು ಮೈಲ್ಡ್ ಆಗಿ ಬೇಕಾದ್ರೆ ಒಂದು ಪೇನ್ ಕಿಲ್ಲರ್ 1 or 2 days ಅಷ್ಟೇ ಹೇಳ್ಬೋದು. ಅಂದ್ರೆ ವಿ ಡೋಂಟ್ ಅಡ್ವೈಸ್ ಎನಿ ಪೇನ್ ಕಿಲ್ಲರ್. ಸೊ ಹಾಗಾಗಿ ಅದು ನಿಮ್ಗೆ ಏನು ಅನ್ಸುತ್ತೆ ರಿಪೋರ್ಟ್ ಯಾವ ಥರ ಕ್ಲಾರಿಟಿ ನಮ್ಮ ಬ್ಲಡ್ ರಿಪೋರ್ಟ್? ಅದೇ ಸರ್, ಇವಾಗ ಕಿಡ್ನಿ ಪ್ರಾಬ್ಲಮ್ ಬಂದಿದೆ, ಶುಗರ್ ಬಂದ್ಬಿಟ್ಟಿದೆ. ಇವಾಗೆಲ್ಲ ನಾವು ಪೇನ್ ಕಿಲ್ಲರ್ ತಗೊಂಡು ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇವಾಗ ನಿಮ್ ತರ ಡಾಕ್ಟರ್ ಸಿಕ್ಕಿದ್ರೆ ಮುಂಚೆನೆ ನಮ್ಗೆ ಇಷ್ಟು ಪ್ರಾಬ್ಲಮ್ಗಳು ನಮ್ಗೆ ಬರ್ತಾ ಇದೆ. ಇವಾಗ ನಾವು ಬೇರೆ ಕಡೆ ಎಲ್ಲ ಹೋಗಿದ್ವಿ, ಯಾರು ಈ ತರ ಧೈರ್ಯ ಕೊಟ್ಟಿಲ್ಲ ನಮ್ಗೆ ಕಡಿಮೆ ಆಗುತ್ತೆ ಅಂತ. 100% ಕಡಿಮೆ ಆಗುತ್ತೆ ಅಂತ ಯಾರು ಧೈರ್ಯ ಕೊಟ್ಟಿಲ್ಲ. ನೀವು ಕೊಟ್ಟಿದ್ದೀರಾ ಸರ್, 100% ಕಡಿಮೆ ಆಗುತ್ತೆ ಆಗಿದೆ ಸರ್. 100% ಆಗಿದೆ, ತುಂಬಾ ಕಡಿಮೆ ಆಗ್ತಿದೆ. ನಡೆಯೋಕ್ಕೂ ಏನು ಪ್ರಾಬ್ಲಮ್. ನೀವು ಶುಗರ್ದು ಅವ್ರಿಗೆ ಕಿಡ್ನಿ ಆಗಲಿ ಅದ್ರ ಬಗ್ಗೆ ಏನು ಥಿಂಕ್ ಮಾಡೋದಿಲ್ಲ, ವರಿ ಮಾಡೋದು ಬೇಡ. ಶುಗರ್ ಬಂತು ಅಂತ ಡಯಟ್ ಅಲ್ಲಿ 3 months ನಾನು ಹಾಕೊಟ್ರೆ ಡಯಟ್ ಕರೆಕ್ಟ್ ಆಗುತ್ತೆ. ಡಯಟ್ ಮಾಡೋದ್ರಿಂದ ಅದು ಕಷ್ಟವಾಗಿ ಡಯಟ್ ಅಲ್ಲಿ ಸಿಂಪಲ್ ಡಯಟ್, ಫ್ಯಾನ್ಸಿ ಡಯಟ್ ಮನೇಲಿ ಮಾಡೋದು ಸೌತ್ ಇಂಡಿಯನ್ ಅದು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಕಂಪ್ಲೀಟ್ ಡಯಾಬಿಟಿಸ್. ನೀವು ಏನ್ ಹೇಳ್ತಾರೆ? ನಿನ್ನೆ ಬೆಳಗ್ಗೆ ಬಂದಲ್ಲ ಏನಂತಂದ್ರೆ ನಾವು ಏನಂದ್ರೆ ನಾವು ಫಸ್ಟ್ ಟೈಮ್ ಬರ್ಬೇಕಾದ್ರೆ ತುಂಬಾ ನೋಡಿಂದ ಗೊತ್ತಾಗ್ತದೆ. ಆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಮಧ್ಯಾಹ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಆದ್ರೆ ಕರ್ಕೊಂಡು ಹೋದ್ಮೇಲೆ ಮತ್ತೆ ಇಂಜೆಕ್ಷನ್ ನೀವು ನಡೆಯೋದು ಎಲ್ಲ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಮಾಡಿದ್ಮೇಲೆ ನೋಡಿದ್ಮೇಲೆ ಅವ್ರು ಕುಂತ್ಕೊಂಡು ಹೋಗ್ತಿರೋದು ನೀವು ನಮ್ಗೆ ತೋರಿಸಿದ್ವಿ. ನಮಗೆ ಫಸ್ಟ್ ಟೈಮ್ ನೋಡಿ ಇಲ್ಲಿ ಕುಡಿತಾವ್ರೆ, ಇವ್ರಿಗೆ ಆಯ್ತಾ ನೀವು ಅಬ್ಸರ್ವ್ ಮಾಡಿಲ್ಲ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ಬಂದ್ಬಿಟ್ಟು ನೀವು ಇಂಜೆಕ್ಷನ್ ಹಾಕಿದ್ಮೇಲೆ ಅದೇ ನೀವು ವಾಕ್ ಮಾಡಿಸಿದ್ಮೇಲೆ ಆ ಡಿಫ್ರೆನ್ಸ್ ನಮಗೆ ತೋರಿಸಿದ್ವಿ. ಅಂದ್ರೆ ಮೆಟ್ಲೂ ಸಪೋರ್ಟ್ ತಗೊಂಡು ಮೇಲ್ಗಡೆ ಬರ್ತಾ ಇದೆ ಅಷ್ಟೇ. ಬಟ್ ನೀವು ಇಳಿಬೇಕಾದ್ರೆ ಸಪೋರ್ಟ್ ತಗೊಂಡು ಇರ್ತಾರೆ. ಇವಾಗ ಆ ಥರ ಇಲ್ಲ, ಆರಾಮಾಗಿ ಅವ್ರೊಬ್ಬರು ಇಳಿತಾರೆ, ಒಬ್ಬರು ಹಾಕ್ತಾರೆ. ನಮಗೆ ತುಂಬಾ ಸಂತೋಷ ಆಯಿತು. ಆದ್ರೆ ಇಂಜೆಕ್ಷನ್ ಹಾಕಿದ್ರೆ ಮಾತ್ರ ನೀರು ತುಂಬ ಸ್ವಲ್ಪ ನೋಡ್ಬೋದು ಅಷ್ಟೇ. 1-2 days ಸಿಕ್ಕಿಲ್ಲ ಅಷ್ಟೇ ಅಂತ. ಅಂದ್ರೆ ಇವಾಗ ಸ್ವಂತ ನೋವು ಮತ್ತು ಕಾಲು ಎಳೆತ ಇವೆಲ್ಲ ಏನು ತೊಂದರೆ ಇಲ್ಲ. ಅಂದ್ರೆ ಇವಾಗ ಆರಾಮಾಗಿದ್ದಾರೆ. ಅದಕ್ಕೋಸ್ಕರ ನಾವು ಇನ್ನೊಂದ್ಸರಿ ಡೋಸ್ 2nd time ಬಾ ಅಂತ ಹೇಳಿದ್ರು. ಏನೋ ಆಗಿ ಒಂದ್ಸರಿ ಟೆಸ್ಟ್ ಮಾಡೋಣ ಅಂತ. ಆ ಟೆಸ್ಟ್ ಮಾಡಿದ್ದಕ್ಕೆ ಇನ್ನೊಂದ್ಸರಿ ನಾವು ಇಂಜೆಕ್ಷನ್ ಹಾಸ್ಕೊಂಡಿದ್ವಿ. ಇಂಜೆಕ್ಷನ್ ಹಾಸ್ಕೊಂಡ್ಬಿಟ್ಟು ವಾಕ್ ಮಾಡಿಸಿದ್ವಿ. ಆದ್ರೆ ಇವಾಗ ಪರವಾಗಿಲ್ಲ. ಅಂದ್ರೆ 100% ನಮಗೆ ಸರ್ಟಿಫಿಕೇಟ್ ಆಗಿದೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇಷ್ಟುವರೆಗೆ ಈ ತರ ನಮಗೆ ಡಾಕ್ಟರ್ಗಳು ಎಕ್ಸ್ಪ್ಲೇನ್ ಮಾಡೋದಾಗ್ಲಿ, ಒಂದು ಫ್ರೆಂಡ್ಶಿಪ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಅಣ್ಣ ತಮ್ಮಂದ್ರು ಮನೆಯಲ್ಲಿ ಕುಟುಂಬಸ್ಥರು ಹೆಂಗೆ ಕೂತ್ಕೊಂಡು ನೀವು ಈ ತರ ಇರ್ಬೇಕು, ನೀವು ಈ ತರ ಡಯಟ್ ಮಾಡ್ಬೇಕು, ಈ ತರ ಮಾಡಿದ್ರೆ ನಿಮ್ಗೆ ಕಮ್ಮಿ ಆಗ್ಬೋದು ಅಂದ್ಬಿಟ್ಟು ಎಲ್ಲ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಡಾಕ್ಟರ್ ಸಿಗ್ಬೇಕಾದ್ರೆ ನಮ್ಗೆ ತುಂಬಾ ಸಂತೋಷ ಇರುತ್ತೆ. ಇದೇ ತರ 100 ಜಾಗ ಸಿಕ್ಬಿಟ್ರೆ ಎಲ್ಲರಿಗೂ ಪೇಷಂಟ್ಗಳು ಫ್ರೆಂಡ್ಶಿಪ್ ಆಗಿ ಎಲ್ಲರೂ ಕ್ಯೂರ್ ಆಯ್ತಾರೆ. ಅದಕ್ಕೋಸ್ಕರ ನಮ್ಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಧನ್ಯವಾದಗಳು.